ಈಗ ಫಸ್ಟು ಎಲ್ಲರದ್ದು ಡೌಟು ಚಪಾತಿ ಹೀಟಾ? ಪೈಲ್ಸ್ ಇದ್ದವರು ಚಪಾತಿ ತಿನ್ಬೇಕಾ ತಿನ್ನಬಾರ್ದಾ? ಚಪಾತಿ ಗ್ಯಾಸ್ಟ್ರಿಕ್ ಆಗುತ್ತಾ? ಫಸ್ಟ್ ಇಲ್ಲಿ ಕೇಳಿ. ಗೋಧಿ ವೀಟಿಂದ ಏನಿದೆ, ವೀಟ್ ಬೇಸಿಕಲಿ ಸ್ವೀಟ್. ವೀಟ್ ಈಸ್ ಸ್ವೀಟ್ ಅಂತಂದರೆ ಆಯುರ್ವೇದ ಪ್ರಕಾರ ಅದು ಮಧುರ ರಸ ಹೊಂದಿರುತ್ತೆ. ಅದು ಆಫ್ಟರ್ ಇಫೆಕ್ಟ್ ಅಂದರೆ ಮಧುರ ವಿಪಾಕ ಅಂದರೆ ಡೈಜೆಷನ್ ನಂತರ ಕೂಡ ಅದು ಗ್ಯಾಸ್ಟ್ರಿಕ್ ಥರ ಏನು ಕಾಸ್ ಮಾಡೋಲ್ಲ. ಹಾಗಾಗಿ ಗೋಧಿಯಿಂದ ಮಾಡಿರುವಂಥ ಎಲ್ಲ ಪದಾರ್ಥಗಳು ನಮಗೆ ಗ್ಯಾಸ್ಟ್ರಿಕ್ ಆಗಲ್ಲ. ಸೊ ಆ ಒಂದು ಮೈಂಡ್ಸೆಟ್ ಫಸ್ಟು ನಾವು ಕ್ಲಿಯರ್ ಮಾಡ್ಕೋಬೇಕು. ಗೋಧಿ ಫಸ್ಟು ನಮಗೆ ಗೋಧಿ ಹೀಟ್ ಅಲ್ಲ, ಗೋಧಿ ತಂಪು. ಹಾಗಾಗಿ ಗೋಧಿಯಿಂದ ಮಾಡಿರೋ ಎಲ್ಲ ಪದಾರ್ಥಗಳು, ಈ ಚಪಾತಿ ಆಯಿತು, ದೋಸೆ ಆಯಿತು, ಏನೇ ಪದಾರ್ಥಗಳು ನಾವು ಮಾಡಿದ್ರೂ ಕೂಡ ಅದು ಹೀಟ್ ಆಗಲ್ಲ, ಅದು ದೇಹಕ್ಕೆ ತಂಪು. ಈಗ ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತಂತಂದರೆ ನಾವು ಮಾಡೋ ಮೆಥಡ್ ಸರಿ ಇಲ್ಲ. ಸೊ ಚಪಾತಿ ಮಾಡುವಾಗ, ಚಪಾತಿ ಹಿಟ್ಟು ಕಲಿಸುವಾಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಜಾಸ್ತಿ ಎಣ್ಣೆ ಹಾಕಬಾರ್ದು, ಅಥವಾ ಅಲ್ಪ ಎಣ್ಣೆ, ಒಂದು ಕಾಲು ಭಾಗದಷ್ಟು ಎಣ್ಣೆ ಹಾಕ್ಕೋಬೇಕು. ನೆಕ್ಸ್ಟ್ ಚಪಾತಿ ಮಾಡೋದು ಕೂಡ ಅದನ್ನ ಪೂರ್ತಿ ಡ್ರೈ ಚಪಾತಿ ಅಂತ ಹೇಳ್ತೀವಿ, ಸಿಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚಪಾತಿ ಮಾಡಬೇಕು. ಅದರ ನಂತರ ಪೂರ್ತಿ ಕೆಳಗೆ ಇಳಿಸಿದ ಮೇಲೆ, ಪ್ಲೇಟಿಗೆ ಹಾಕಿದ ಮೇಲೆ ಕಿಂಚಿತ್ ಸ್ನಿಗ್ಧ ಅಂತ ನಾವು ಶಾಸ್ತ್ರದಲ್ಲಿ ಹೇಳ್ತಾರೆ. ಅಂದರೆ ಅಪ್ರಾಕ್ಸಿಮೇಟ್ 2 ml 3 ml, ಮತ್ತು ಒಂದೊಂದು ವ್ಯಕ್ತಿ ತಕ್ಕಂಗೆ ವ್ಯತ್ಯಾಸ ಆಗುತ್ತೆ. ಮಕ್ಕಳಿಗೆ ಬೇರೆ, ವಯಸ್ಕರಿಗೆ ಬೇರೆ, ದೊಡ್ಡವರು ವೃದ್ಧರಿಗೆ ಬೇರೆ. ಸೊ ಹಾಗಾಗಿ ಅದ್ರ ಮೇಲೆ ಒಂದು ಲೇಪ ಥರ ಘೃತ ಅಂದರೆ ತುಪ್ಪ ಸ್ವಲ್ಪ ಲೇಪನ ಮಾಡಿ ಅದ್ರ ಜೊತೆಗೆ ಪಲ್ಯ, ತರಕಾರಿ, ಸೊಪ್ಪಿನ ಪಲ್ಯ ಏನು ಬೇಕೋ ಹಚ್ಕೊಂಡು ತಿನ್ನಬೇಕು. ಇದು ಸರಿಯಾದ ಮೆಥಡ್. ಹಾಗಾಗಿ ಇನ್ನೊಂದ್ಸತಿ ನಾನು ಕನ್ಫರ್ಮ್ ಮಾಡ್ತಾ ಇದ್ದೀನಿ, ಚಪಾತಿ ಅಥವಾ ಗೋಧಿಯಿಂದ ಮಾಡುವ ಎಲ್ಲ ಪದಾರ್ಥಗಳು ದೇಹಕ್ಕೆ ತಂಪು ಮಾಡುತ್ತೆ. ಇದು ಹೀಟ್ ಅಲ್ಲ. ಪೈಲ್ಸ್ ಇದ್ದವ್ರು ಕೂಡ ತಿನ್ಬೋದು, ಗ್ಯಾಸ್ಟ್ರಿಕ್ಕು ಇದ್ದವ್ರು ಕೂಡ ತಿನ್ಬೋದು. ಇದು ಯಾವುದು ನಮ್ಗೆ ಹೀಟ್ ಮಾಡಲ್ಲ. ಅಕಸ್ಮಾತ್ ನಿಮಗೆ ಅದರಿಂದ ಏನು ತೊಂದರೆ ಆಗ್ತಿದೆ ಅಂದರೆ ಅದು ಗೋಧಿ ಹಿಟ್ಟಿಂದ ಪದಾರ್ಥದಲ್ಲ, ನಾವು ಫಾಲೋ ಮಾಡೋ ಮೆಥಡ್, ಅದು ಯಾವ ಥರ ನಾವು ಪ್ರಿಪೇರ್ ಮಾಡಿರ್ತೀವಿ ಅಲ್ಲಿ ತಪ್ಪಿರುತ್ತೆ ಹೊರತು ಮೂಲತಃ ಗೋಧಿ ತಂಪು. ಥ್ಯಾಂಕ್ ಯು.